ಮಳೆಯಾಗಿದ್ದು ಈರುಳ್ಳಿ ದೊಡ್ಡ ಪ್ರಮಾಣದಲ್ಲಿ ರಾಜಧಾನಿಯ ಮಾರುಕಟ್ಟೆಗೆ ಬರುತ್ತಿದೆ. ಆದರೆ ಈರುಳ್ಳಿ ಬೆಲೆ ಕೇಳಿ ರೈತರು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಇನ್ನು ಎಪಿಎಂಸಿಯಲ್ಲಿ ಉತ್ತಮ ಗುಣಮಟ್ಟದ ಈರುಳ್ಳಿ ಕೆಜಿಗೆ 5 ರಿಂದ 10 ರೂಪಾಯಿಗೆ ಮಾರಾಟವಾಗ್ತಿದ್ದು, ಕಳಪೆ ಈರುಳ್ಳಿ ಬೆಲೆ ಕೇವಲ 3 ರಿಂದ 5 ರೂಪಾಯಿ ದರದಲ್ಲಿ ಹರಾಜು ಹಾಕಲಾಗ್ತಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಈರುಳ್ಳಿಗೆ ಕೆಜಿಗೆ 10 ರಿಂದ 12 ರೂಪಾಯಿಗೆ ಮಾರಾಟವಾಗ್ತಿದೆ. ಈ ಸತಿ ಬೆಳಕೆ ಜಾಸ್ತಿ ಅಂತ ಈರುಳ್ಳಿ ರೇಟ್ ಕಮ್ಮಿ ಆಗಿದೆ. ಇವಾಗ ಏನು ಹೇಳೋಕ್ಕಾಗಲ್ಲ, ತಿರ್ಗಾ ಡಿಮ್ಯಾಂಡ್ ಆದರೆ ಆಗ್ಬಿಡುತ್ತೆ. ಎಕ್ಸ್ಪೋರ್ಟ್ ಇಲ್ಲ, ಜಾಸ್ತಿ ಎಕ್ಸ್ಪೋರ್ಟ್ ಇಲ್ಲ. ಆ ಕಾರಣಕ್ಕೆ ಈರುಳ್ಳಿ ತುಂಬ ಡೌನ್ ಆಗಿದೆ. ಈರುಳ್ಳಿ 16 ರೂಪಾಯಿಂದ ಎತ್ತಿ 25 ರೂಪಾಯಿವರೆಗೂ ಇದೆ. ಆಗಿರೋದು ಫೈನ್ ಈರುಳ್ಳಿ 25 ರೂಪಾಯಿ. ಈ ಸತಿ ಎಕ್ಸ್ಪೋರ್ಟ್ ಇಲ್ಲ, ಬೆಳಕೆ ಜಾಸ್ತಿ, ಅದರಿಂದ ಈರುಳ್ಳಿ ಡೌನ್ ಆಗಿದೆ. 15 ರೂಪಾಯಿ ಎಲ್ಲ ಮೀಡಿಯಂ ಸೈಜು, ಸುಮಾರು ಕ್ವಾಲಿಟಿ. ಅದೆಲ್ಲ ತೊಗೊಂಡೋಗಿದ ತಕ್ಷಣ ಒಂದು 2 ದಿವಸ 3 ದಿವಸನಲ್ಲಿ ಯೂಸ್ ಮಾಡಬೇಕು. ಏನು ಎಲ್ಲರಿಗೂ ಸಂತೋಷ, ರೇಟ್ ಕಮ್ಮಿ ಇದೆಯಲ್ಲ ಅಂತ. ಇನ್ನು ನಗರದ ಯಶವಂತಪುರ ಹಾಗೂ ದಾಸರಹಳ್ಳಿ ಎಪಿಎಂಸಿಗೆ ಹೆಚ್ಚು ಈರುಳ್ಳಿ ಬರ್ತಿದೆ. ಆದ ಕಾರಣ ಈರುಳ್ಳಿ ಬೆಲೆ ಇಳಿಕೆಯಾಗಿದೆ. ಏಕಾಏಕಿ ಕಳೆದ 1 ವಾರದಿಂದ ದುಪ್ಪಟ್ಟು ಪ್ರಮಾಣದಲ್ಲಿ ಈರುಳ್ಳಿ ಬರ್ತಿದ್ದು, ಕಡಿಮೆ ಗುಣಮಟ್ಟದ ಹೆಚ್ಚು ಈರುಳ್ಳಿ ಬಂದಿರುವ ಕಾರಣಕ್ಕೆ ಬೆಲೆ ಏಕಾಏಕಿಯಾಗಿ ಕುಸಿತು ಹೋಗಿದೆ. ಕರ್ನಾಟಕದಲ್ಲಿ ಬಿಜಾಪುರ ಮತ್ತೆ ಮಹಾರಾಷ್ಟ್ರದಲ್ಲಿರುವಂಥ ಈರುಳ್ಳಿ ಬೆಳೆ ಏನಿದೆ, ಈಗ ಬೇಸಿಗೆ ಬೆಳೆ ಬರುತ್ತೆ. ಈ ಬೇಸಿಗೆ ಬೆಳೆನಲ್ಲಿ ಈಗ ಅಕಾಲಿಕ ಮಳೆ ಆಗಿರೋದ್ರಿಂದ, ಕೆಲವು ಕಡೆ ಆಲಿಕಲ್ ಮಳೆ ಆಗಿರೋದ್ರಿಂದ, ಆಲಿಕಲ್ ಮಳೆ ತೊಂದರೆ ಸಿಕ್ಕಿರುವಂಥ ಬೆಳೆಗಳೆಲ್ಲ ಸ್ವಲ್ಪ ಈಗ ಡ್ಯಾಮೇಜ್ ಬರ್ತಾ ಇದೆ. ಒಳ್ಳೆ ಮಾಲ್ ಯಾವ್ದು ಮಳೆಗೆ ತೊಂದರೆ ಆಗಿರಲ್ಲ ಆ ಮಾಲ್ ಮಾತ್ರ 10-15 ರೂಪಾಯಿ ಕೆಜಿ ಇದೆ. ಈ ಮಳೆಗೆ ಸಿಕ್ಕಿರುವಂಥ ಈರುಳ್ಳಿಗಳು ದಿನ ದಿನ ಕೊಳೆಯೋದು ಜಾಸ್ತಿ, ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದೆಲ್ಲ 5 ರಿಂದ 8 ರೂಪಾಯಿ ಒಳಗಡೆ ಮಾರ್ತಾ ಇದೆ. ಒಟ್ನಲ್ಲಿ ಮಳೆ ಕಾರಣಕ್ಕೆ ಈರುಳ್ಳಿ ಬೆಲೆ ಕಡಿಮೆಯಾಗಿದೆ ಎಂದು ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಈರುಳ್ಳಿ ಬೆಳೆಗಾರರಿಗೆ ನಷ್ಟ ಆಗ್ತಿದೆ, ಖರ್ಚು ಹೆಚ್ಚಾಗುತ್ತಿದೆ, ಖರ್ಚಿಗೆ ತಕ್ಕ ಬೆಲೆ ಸಿಗ್ತಿಲ್ಲ ಅಂತ ಬೆಳೆಗಾರರು ವ್ಯಾಪಾರಸ್ಥರು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುಚಿತ್ರಾ ನಿಂಗೇಗೌಡ, ರಾಜ್ ನ್ಯೂಸ್, ಬೆಂಗಳೂರು.